ದಕ್ಷಿಣ ಕನ್ನಡ ಜಿಲ್ಲೆಯ 4 ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಹಸ್ತಾಂತರಿಸುವ ಆರೋಗ್ಯ ಇಲಾಖೆಯ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮಂಗಳೂರಿನಲ್ಲಿ ಬೃಹತ್ ಮೆರವಣಿಗೆ ಹಾಗೂ ಪ್ರತಿಭಟನಾ ಸಭೆ ನಡೆಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಮೆರವಣಿಗೆಯ ಉದ್ದಕ್ಕೂ ಆರೋಗ್ಯ ಸಚಿವರು ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಘೋಷಣೆಗಳು ಮೊಳಗಿದವು. ಬಳಿಕ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ಸಭೆ ನಡೆದಿದೆ. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ, ದಕ್ಷಿಣ ಕನ್ನಡ ಜಿಲ್ಲೆ ಖಾಸಗಿ ಮೆಡಿಕಲ್ ಕಾಲೇಜುಗಳು ಹಾಗೂ ಕಾರ್ಪೊರೇಟ್ ಆಸ್ಪತ್ರೆಗಳ ಹಿಡಿತಕ್ಕೆ ಸಿಲುಕಿದೆ. ಮಂಗಳೂರನ್ನು ಉತ್ತಮ ಚಿಕಿತ್ಸಾ ಕೇಂದ್ರವೆಂದು ಬಿಂಬಿಸಲಾಗುತ್ತಿದೆಯಾದರೂ ವಾಸ್ತವದಲ್ಲಿ ಖಾಸಗಿ ಆಸ್ಪತ್ರೆಗಳು ಬಹುತೇಕ ಜನರ ಪಾಲಿಗೆ ಸುಲಿಗೆ ಕೇಂದ್ರಗಳಾಗಿವೆ. ದುಬಾರಿ ಚಿಕಿತ್ಸಾ ವೆಚ್ಚದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ, ಬಿಎಂ ಭಟ್, ವಸಂತ ಆಚಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದನ್ನ ಹೇಳ್ತೀನಿ ಯಾಕೆ ನೋಡಿ, ನಮ್ಮ ಸಂವಿಧಾನಬದ್ಧವಾಗಿ ಜನಸಾಮಾನ್ಯರ ಆರೋಗ್ಯವನ್ನ ಕಾಪಾಡಬೇಕಂತೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಇಷ್ಟು ವರ್ಷ ಆದ್ರೂ ಕೂಡ ಆರೋಗ್ಯ ಕ್ಷೇತ್ರ ಅದು ಜನರ ಹಕ್ಕು, ನಮಗೆ ನಿಜವಾಗಿ ಸಿಗ್ಬೇಕಾಗಿರುವಂತದ್ದು. ಆದ್ರೆ ಸಿಕ್ಕಿದೆಯಾ? ಇದಿರ್ತಕ್ಕಂಥ ಪ್ರಶ್ನೆ. ಆರೋಗ್ಯ ಕ್ಷೇತ್ರ ಉಳಿಸ್ಲಿಕ್ಕೆ ಸಾಧ್ಯತೆ ಆಗಿದೆಯಾ? ಜನರ ಆರೋಗ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳಿದಾಗ ಖಂಡಿತ ಸಿಕ್ಕಿಲ್ಲ. ಇವತ್ತಿನ ವಾಸ್ತವ ಪರಿಸ್ಥಿತಿ ಏನು ಗೊತ್ತಾ? ಭಾರತ ದೇಶದಲ್ಲಿ ಆರೋಗ್ಯ ಕ್ಷೇತ್ರವನ್ನ 70% ಖಾಸಗೀಕರಣ ಮಾಡಲಾಗಿದೆ. ಇಡೀ ದೇಶದಲ್ಲಿ ಮಾತ್ರವಲ್ಲ, ಯಾವುದೇ ಸರ್ಕಾರ ಬರಲಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಹಣವನ್ನ ವೆಚ್ಚ ಮಾಡಬೇಕು, ಖರ್ಚು ಮಾಡಬೇಕು. ಯಾರು ಮಾಡ್ತಾ ಇದ್ದಾರೆ? ನಡೆಸಲಿಕ್ಕಾಗಲ್ಲ, ಸರ್ಕಾರಿ ಆಸ್ಪತ್ರೆ ನಡೆಸಲಿಕ್ಕಾಗಲ್ಲ ಅಂತ ಆದ್ರೆ ಪ್ರೈವೇಟ್ ಕೊಡಿ ಅಂತ ನಿಮ್ಗೆ ಯಾರು ಕೊಟ್ಟಿದ್ದು? ಜನ ಹೇಳಿದ್ರ? ಆಗಲ್ಲ ಅಂತ ಆದ್ರೆ ರಾಜೀನಾಮೆ ಕೊಡಿ, ಮನೆಗೆ ಹೋಗಿ. ಬೇಕಿದ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಉದ್ಯೋಗಕ್ಕೆ ಸೇರಿ. ಎಷ್ಟೋ ಜನ IAS ಆಫೀಸರ್ ನಾವು ನೋಡಿದೀವಿ. VRS ತಗೊಂಡು ಜಿಂದಾಲ್ ಸೇರಿದವರು ಇದ್ದಾರೆ. VRS ತಗೊಂಡು ಜಿಂದಾಲ್ ಕಂಪನಿಗೆ ಸೇರಿ ಅವರ ಪರವಾಗಿ ಕೆಲಸ ಮಾಡ್ತಾರೆ. ನೀವು ಸೇರಿ ನಿಮ್ಮ DHOಗಳನ್ನು ಕರ್ಕೊಂಡೋಗಿ, THOಗಳನ್ನು ಕರ್ಕೊಂಡೋಗಿ ಅವರನ್ನು ಇನ್ನಷ್ಟು ಬಲಗೊಳಿಸಿ. ನಾವು ನೋಡ್ಕೊಳ್ತೀವಿ, ಬೇರೆ ಸರ್ಕಾರ ತರ್ತೀವಿ, ಬೇರೆ ಸಚಿವರನ್ನು ಮಾಡ್ತೀವಿ. ನಾವು ಇಷ್ಟೇ ಅಲ್ಲಿಗೆ ಬಯಸೋದು, ಈ ಖಾಸಗೀಕರಣವನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ವ್ಯಾಪಾರದ ಸರಕಲ್ಲ. ಇವರು ಹೇಳ್ತಾರಲ್ಲ, ಉತ್ತಮ ಡಾಕ್ಟರ್ಗಳು ಬರ್ತಾರೆ. ಅವ್ರು ಯಾಕೆ ಬರ್ತಾರೆ ಸ್ವಾಮಿ? ಯಾಕೆ ಬರ್ತಾರೆ? ಇವರು ಮೆಡಿಕಲ್ ಕಾಲೇಜ್ ಕಟ್ಟಿದ್ದು, ಆಸ್ಪತ್ರೆ ಕಟ್ಟಿದ್ದು ಜನರನ್ನು ಉದ್ಧಾರ ಮಾಡ್ಲಿಕ್ಕ, ಲಾಭ ಮಾಡ್ಲಿಕ್ಕ? ಹೇಳಿ. ಲಾಭ ಮಾಡ್ಲಿಕ್ಕಲ್ಲ ಅಂತಾದ್ರೆ ಅವರು ಕೋಟಿ ಫೀಸ್ ತಗೊಳ್ತಾರಾ? ಲಾಭ ಮಾಡ್ಲಿಕ್ಕಲ್ಲ ಅಂದ್ರೆ ಇಷ್ಟು ಕಲರ್ ಆದಂತ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಿ ದುಡ್ಡು ಹೊಡಿತಾರ? ಯಾಕೆ ಮಾಡ್ತಾರೆ? ಅವರ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ 100 ರೂಪಾಯಿ ಬೀಳೋದಿಲ್ಲ. 1 ಲಕ್ಷ, 5 ಲಕ್ಷ, 10 ಲಕ್ಷ ಬಿಲ್ ಮಾಡಿ ಮತ್ತೆ ಯಾರಾದ್ರೂ ಸ್ಪೀಕರು, ಮೈಕ್ ಸೆಟ್ ಇಂದ ಫಾರ್ಮ್ ಮಾಡಿಸಿದ್ರೆ ಒಂದು 5,000 ರೂಪಾಯಿ ಬಿಡ್ತಾರೆ ಅಲ್ವಾ? ಇದು ಇವರ ಸ್ಥಿತಿ. ಅವರು ಲಾಭ ಮಾಡ್ಲಿಕ್ಕೆ ಬಂದಿರೋದು. ಅವರು ಬಂದು ಉಚಿತ ಚಿಕಿತ್ಸೆ ಕೊಡ್ತಾರಂತ ಹೇಳಿದ್ರೆ ನಾವು ನಂಬುವುದಿಲ್ಲ.